ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೆರವಿನ ಮಹಾಪೂರ ಹರಿದು ಬರ್ತಾ ಇದೆ ಕೋತಿರಾಮನಿಗೆ. ಈಗ ಲೋಕೇಶ್ ಉದ್ಯಮಿಯವರು ಒಂದು ನೆರವನ್ನು ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರೀಗ ನೇರವಾಗಿ ನಮ್ಮ ಸ್ಟುಡಿಯೋಗೆ ಬರುವಂಥ ಸಾಧ್ಯತೆ ಇದೆ. ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಮೆಚ್ಚಿ ಅವರು ನೇರವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಎಸ್ ಲೋಕೇಶ್ ಅವರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ಬನ್ನಿ ಸರ್. ಸಂಜಯ್ ವೆಂಕಟೇಶ್ ಅಭಿಮಾನಿ ಪತ್ರಿಕೆ ಸಂಪಾದಕರು, ಅವರು ಕೂಡ 1,25,000 ರೂಪಾಯಿ ನೆರವನ್ನು ಈಗಾಗಲೇ ನೀಡಿದ್ದಾರೆ. ಹಾಗೆಯೇ ಧನಂಜಯ್ ವಕೀಲರು, ಇವರು ಕೂಡ 1,00,000 ನೆರವನ್ನು ನೀಡಿದ್ದಾರೆ. ಈಗ ಲೋಕೇಶ್ ಅವರು 50,000 ರೂಪಾಯಿ ನೆರವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಹಳ ದೊಡ್ಡ ಸಹಾಯ ಲೋಕೇಶ್ ಅವರಿಗಿಂತ. ಸರ್, ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಒಂದು ಕಾರ್ಯಕ್ರಮವನ್ನು, ಆಮೇಲೆ ಇಂಥ ಒಂದು ಅಪ್ರತಿಮ ಸಾಧಕನ ನೋಡಿ ಏನು ಅನಿಸುತ್ತೆ ಲೋಕೇಶ್? ತುಂಬ ಖುಷಿ ಆಯಿತು. ಯಾಕಂದರೆ ಇವರು ಇನ್ನೂ ಬೆಳೀತಾ ಇರೋ ಪ್ರತಿಭೆ. ಒಂದ್ಸಲ ಕಾಲು ಮುರಿದೋಗಿರೋದು ನೋಡಿ ತುಂಬ ನೋವಾಯಿತು. ಇದನ್ನ ಈ ಥರ ನೋಡ್ಬಿಟ್ಟು ನಮ್ಮ ಭಾವ ಅವರು ಈ ಥರ ಕಷ್ಟದಲ್ಲಿದ್ದಾರೆ. ಭಾವ ಅವರು ಯಾರು? ಪದ್ಮರಾಜನ್. ಬಸವೇಶ್ವರ ನಗರ ಕೌನ್ಸಿಲರ್ ಆಗಿದ್ದಾರೆ. ಹಿಂದೆ ಒಂದ್ಸಲ 2 ಸಲ ಇದೇ ಥರ ಬಂದಿದ್ರು. ಹೌದು, ಕೊಡುಗೆ ದಾನಿ ಅವರು. ಅದಕ್ಕೋಸ್ಕರ ಇವರು ಹೋಗಿದ, ಅವ್ರಿಗೆ ತೊಂದರೆ ಆಗೈತೆ, ಸ್ವಲ್ಪ ನೋಡು, ನನ್ನ ಮುಖಾಂತರ ನೀನೇ ಹೋಗು ಅಂತ ಸ್ವಲ್ಪ ನಮಗೆ ಇದು ಮಾಡಿದ್ದಾರೆ. ಥ್ಯಾಂಕ್ ಯು ಲೋಕೇಶ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಇಂಥವ್ರು ಇನ್ನೂ ಬರಬೇಕು, ನಮ್ಮ ದೇಶಕ್ಕೆ ಬೇಕು ಇವರು. ಖಂಡಿತವಾಗಿ. ಯಾಕಂದ್ರೆ ಇವರು ನಮ್ಮ ರಾಜ್ಯದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಅದರ ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ನಮ್ಮ ತುಂಬಾ ಮಕ್ಕಳನ್ನು ಕೂಡ ನಾವು ನೋಡಿದ್ವಿ, ಸಾಕಷ್ಟು ಜನ ಇದ್ದಾರೆ. ಅದೇ ತರ ಬೆಳಿಲಿ ಅಂತ ನಮ್ಮ ಆಶಯ. ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರಿದ್ದಾರೆ ನಮ್ಮ ಜೊತೆ. ಸರ್, ಮಾತಾಡಿ ಸರ್. ಹಲೋ ಅಣ್ಣ, ನಮಸ್ತೆ ಸ್ವಾಮಿ. ನಮಸ್ತೆ ಜ್ಯೋತಿರಾಜ್, ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ಹ್ಞೂ ಸ್ವಾಮಿ, ಚೆನ್ನಾಗಿದೆ, ನಿಮ್ಮ ಆಶೀರ್ವಾದ. ಈಗ ಇಂಥ ಒಂದು ಅದ್ಭುತ ಪ್ರತಿಭೆನ ಸುವರ್ಣ ಸುದ್ದಿವಾಹಿನಿ ಅವರು ನಮ್ಮ ಎಲ್ರಿಗೂ ತೋರಿಸಿದ್ದಕ್ಕೆ ಮೊದಲು ಅವರಿಗೆ ವಿಶ್ವೇಶ್ವರ ಭಟ್ರಿಗೆ ಧನ್ಯವಾದ ಹೇಳಬೇಕು. ಹೌದಣ್ಣ. ಯಾಕಂದ್ರೆ ಇದೊಂದು ದೇಶದಾದ್ಯಂತ ಎಲ್ಲರಿಗೂ ತೋರಿಸಿ ಇಂಥ ಒಂದು ಅದ್ಭುತ ಪ್ರತಿಭೆ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಈ ತರ ಈಗ ನಿಮ್ಗೆ ಯಾವ ರೀತಿಯಿಂದ ಹಣಕಾಸಿನ ಸಹಾಯ ಬೇಕು, ನಮ್ಮ ಆಶ್ರಮ ಯಾವತ್ತೂ ಸಹಾಯಕ್ಕೆ ನಿಲ್ತದೆ. ಈಗ ಮೊದಲನೇ ಒಂದು ಕಂತಿನ ಪ್ರಕಾರ ಈಗ 25,000 ರೂಪಾಯಿ ಇವತ್ತು ಕಳಿಸ್ಕೊಡ್ತಾ ಇದ್ದೇನೆ. ಅದು ನಮ್ಮ ಸುವರ್ಣ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ನಮ್ಮ ವಿಶ್ವೇಶ್ವರ ಭಟ್ರ ಹತ್ರ ತಗೋಬೇಕು. ಅಲ್ಲಿಗೆ ಕಳಿಸ್ಕೊಡ್ತೇನೆ. ದೇವ್ರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಚಂದ್ರಶೇಖರ್ ಸ್ವಾಮೀಜಿ ಅವರೇ. ಒಟ್ಟಾರೆಯಾಗಿ ಎಲ್ಲರೂ ಫೋನ್ ಮಾಡಿ ತಮಗೆ ಕೈಲಾದ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಓರೋರಂತೂ ಹೇಳಿದರು, ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಚಿತ್ರದ ಮೂಲಕ ದುರ್ಗವನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದರು. GVI ಅವರವರು ಹಂಸಗೀತೆ ಚಿತ್ರದ ಮುಖಾಂತರ, ಅಂದರೆ ಅದರಲ್ಲಿ ಅನಂತನಾಗ್ ಕೂಡ ಪ್ರಮುಖ ಪಾತ್ರಧಾರಿಯಾಗಿದ್ದರು. ಆದರೆ ಕೋತಿರಾಮ ತಮ್ಮ ಈ ಸಾಹಸದ ಮೂಲಕ ಇಡೀ ವಿಶ್ವಕ್ಕೆ ದುರ್ಗವನ್ನು ಪರಿಚಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೇವಲ ದುರ್ಗದ ಹುಡುಗ ಮಾತ್ರವಲ್ಲ, ಇಡೀ ಕರ್ನಾಟಕದ ಹುಡುಗ ಮಾತ್ರವಲ್ಲ, ಇಡೀ ಭಾರತದ ಹುಡುಗ, ನಮ್ಮ ದೇಶದ ಹುಡುಗ, ಇಡೀ ವಿಶ್ವದಲ್ಲಿ ಹೆಸರು ಮಾಡಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಅವರ ಫೋನ್ ನಂಬರನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಯಾರೆಲ್ಲ ಧನ ಸಹಾಯ ಮಾಡಬೇಕು, ಆರ್ಥಿಕ ಸಹಾಯ ನೀಡಬೇಕು, ಅವರು ಸಹಾಯ ಮಾಡ್ಕೋಬೋದು. ಕೋತಿರಾಮ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ, ಎಲ್ಲ ರೀತಿಯಲ್ಲೂ ನಿಮಗೆ ಸಹಕಾರ ಸಿಗಲಿ ಕೋತಿರಾಮ್. ಹಾಗೆಯೇ ಲೋಕೇಶ್, ನಿಮಗೂ ಕೂಡ ಧನ್ಯವಾದಗಳು. ಓಕೆ, ಇದು ಈ ಹೊತ್ತಿನ ವಿಶೇಷ ಕೋತಿರಾಮ್ ಸ್ಪೆಷಲ್. ಸತತ 3 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ನೋಡಿದ್ರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.